ನಮಸ್ಕಾರ ರೈತ ಬಂದವ್ರಿ. ನಾನು ಮಡಿವಾಳಪ್ಪ ಅಂತ ಹೇಳಿ ಜೆ.ಟಿ ಗ್ರೋಮರ್ ಮ್ಯಾನೇಜರ್ ಮಾತಾಡೋದು. ಇವತ್ತಿನ ದಿವಸ ನಾನು ವಿಡಿಯೋ ಮಾಡಕ್ ಕಾರಣ ಏನಂದ್ರೆ ಇಲ್ಲಿ ಜ್ಞಾನಪುರ ಹೊಲಕ್ಕೆ ಬಂದಿದ್ದೀನಿ ರೈತರ ಹೊಲಕ್ಕೆ. ಇದು ಕಬ್ಬಿನ ಬೆಳೆಗೆ ರೈತರು ಏನೇನು ಉಪಯೋಗ ಮಾಡ್ಯಾರ ಇದು ನಮ್ ಗ್ರೋಮರ್ ಕಂಪನಿ ಕಡೆಯಿಂದ, ಮತ್ತೆ ಇದ್ರ ಬೆಳೆ ಫಲಿತಾಂಶ ಹೆಂಗಾಗ್ಯದ, ಅವರು ಉಪಯೋಗ ಮಾಡಿದ್ದ ಔಷಧ ಆಗಲಿ ರಸಗೊಬ್ಬರ ಆಗಲಿ, ಆಮೇಲೆ ಅದು ಯಾವ್ದಾವ್ದು ಉಪಯೋಗ ಮಾಡಿದಾರ ಅದರದ ಫಲಿತಾಂಶನ ರೈತರಿಗೆ ಕೇಳೋಣ. ಆ ರೈತರು ಯಾರಂದ್ರೆ ಇವರು. ನಮಸ್ಕಾರ ಅಣ್ಣವ್ರೆ, ನಿಮ್ಮ ಹೆಸರು ರೀ? ಗುರ್ಲಿಂಗಪ್ಪ ಗಾಣವ್ರಿ. ಯಾವ್ದು ನಾರಾಯಣಪುರ ರೀ. ಇದು ಎಷ್ಟು ಎಕರೆ ಅದ್ರಿ ಕಬ್ಬು? ಇದು 2 ಎಕರೆ ಅದ್ರಿ. ಇದಕ್ಕೆ ಏನೇನ್ ಹಾಕಿದ್ರಿ ಸರ್? ಅದು ಮನಾಸೈಲ್ ಅಂತ್ರ? ಹಾ 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 ಹಾ. ಯೂರಿಯಾ 3, DAP 3, ಆಮೇಲೆ ಮನಾಸೈಲ್ ಎಣ್ಣೆ ಅನ್ನೋದ ಹಾಕಿರಿ ಅನ್ನಂಗೈತಿ. ಅದು ಎಣ್ಣೆ ಎಷ್ಟು ವರ್ಷದಿಂದ ಉಪಯೋಗ ಮಾಡ್ಲತ್ರಿ ನೀವು? ನಾವು ಮತ್ತ ಒಂದು 3 ವರ್ಷ ಆಯ್ತು. 3 ವರ್ಷದಿಂದ ಎಣ್ಣೆ ಉಪಯೋಗ ಮಾಡ್ಲತ್ರಿ. ಅಂದ್ರೆ ಪ್ರತಿ ವರ್ಷನೂ ನೀವು ಎಣ್ಣೆ ಹಾಕ್ತಿರೋದು? ಎಣ್ಣೆ ಹೆಂಗ್ ಅನ್ಸಿದ್ರಿ ಅದು? ಇಲ್ಲ, ಎಣ್ಣೆ ರಿಸಲ್ಟ್ ಚಲೋ ಅದ್ರಿ ಅದು. ಎಣ್ಣೆ ಏನೇನ್ ಕೆಲಸ ಮಾಡಿದ್ರಿ ಅದು? ನಮಗ ಸುಳಿ ಬೆಳಗೊಟ್ಟಿಲ್ರಿ. ಆಯ್ತು, ಇದೇನದ ಇದು ಬೆಳಿ ಸಸಿ ಹೆಚ್ಚಿ ಮಾಡಿದ್ರಿ. ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಮಾಡಿದ್ರಿ? ಜಾಸ್ತಿ ಮಾಡಿದ್ರಿ. ಆಯ್ತು, ಕಬ್ಬು ವೇಟ್ ಬರ್ತದ್ರಿ, ಸ್ಪೆಂಡ್ ಬರ್ತದ್ರಿ. ಮುಂದ ಕಟಾವ್ ಆದ್ಮೇಲೆ ಅದು ವೇಟೇಜ್ ಜಾಸ್ತಿ ಬರ್ತದೆ. ಸ್ಪೆಂಡ್ ಬರ್ತದ್ರಿ, ಕಬ್ಬ ವೇಟ್ ಬರ್ತದ್ರಿ. ಅದ್ರ ರೋಗ ಸ್ವಲ್ಪ ಕಮ್ಮಿ ಬರ್ತದ್ರಿ. ಈ ಎಣ್ಣೆ ಔಷಧ ಹಾಕೋದ್ರಿಂದ ಕಮ್ಮಿ ಇರ್ತದೆ, ರೋಗ ಕಮ್ಮಿ ಇರ್ತದೆ. ಆ ಗೊಬ್ಬರ ಅದು ಎಣ್ಣೆ ನೀವು ಯಾವ ರೀತಿ ಹಾಕಿರೋದು? ಅದು ಗೊಬ್ಬರದಾಗ ಮಿಕ್ಸ್ ಮಾಡಿ, ಗೊಬ್ಬರ ತೆಳಗ್ ಹಾಕಿ ಗೊಬ್ಬರದಾಗ ಎಲ್ಲ ಕೈ ಹಿಂಗ ಕೈಯಾಡಿಸಿ ಮಿಕ್ಸ್ ಮಾಡಿ. ಅಂದ್ರೆ DAP ಯೂರಿಯಾ ಜೊತೆ ಅದು ಒಂದು ಎಕರೆಕ್ ಅದೊಂದ್ ಚೀಲ DAP ಕೊಟ್ಟು ಎಣ್ಣೆ ಎಷ್ಟು ಹಾಕಿರಿ? ಇದು ಎಣ್ಣೆ 1 ಎಕರೆ. 1 ಎಕರೆಕ್ 1 ಲೀಟರ್ ಎಣ್ಣೆ, 1 ಚೀಲ DAP, 1 ಚೀಲ ಯೂರಿಯಾ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿರಿ ನೀವು? ಅಂದ್ರೆ 3 ಎಕರೆ. ಆ ಎಣ್ಣೆ ಯಾವ್ದು ಇದೆ ಏನ್ರಿ? ಇದೇ ಹಾಕಿರಿ ನೀವು? ಇದು 3 ಲೀಟರ್ ಇದು ಎಣ್ಣೆ ಹಾಕಿರಿ. ಅಂದ್ರೆ ಬೆಳವಣಿಗೆನೂ ಸರಿಯಾಗಿ ಮಾಡಿದ್ರಿ. ಮರಿಗಳ ಸಂಖ್ಯೆನೂ ಜಾಸ್ತಿ ಆಗ್ಯದಲ್ರಿ? ಇದು ಎಷ್ಟು 3 ವರ್ಷದಿಂದ ಉಪಯೋಗ ಮಾಡತ್ತೀರಿ? 3 ವರ್ಷ. ಮತ್ತೇನ್ ಅನ್ನಿಸ್ತೀರಿ ಎಣ್ಣೆ ಬಗ್ಗೆ? ಸರಿಯಾಗದ. ನಮಸ್ಕಾರ.